ಇಸ್ಕೋತಾರಲ್ಲ ನನ್ನ ಅಂತ ನಾನೀಗ ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ. ಗಣೇಶನ ತೇರಿದು ಇಲ್ಲಿ ನೋಡ್ಬೋದು, ವಿಶೇಷವಾಗಿ ಮರದಲ್ಲೇ ಗಣಪತಿ ಆಗಿರೋದು. 3 ಗಣಪತಿ ಇದ್ದಾರೆ. ಬನ್ನಿ ಗಣೇಶ ದೇವಸ್ಥಾನಕ್ಕೆ ಹೋಗೋಣ. ನಿಮ್ಮೆಲ್ಲರೂ ಗಣೇಶ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀನಿ ನಾನು. ಅಷ್ಟೇ ಅಲ್ಲ, ಮುಂದೆ ವ್ಲಾಗಲ್ಲಿ ಹೇಗಿರುತ್ತೆ ಅಂತ ಎಲ್ಲನೂ ಕೂಡ ಮಿಸ್ ಮಾಡ್ದಲೇ ನೋಡಿ ಎಂಜಾಯ್ ಮಾಡಿ. ಇವತ್ತಿನ ವ್ಲಾಗ್ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆತಂದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಹೀಗೆ ಪೂರ್ತಿ ವ್ಲಾಗ್ನ ಕೊನೆವರೆಗೂ ನೋಡಿ ಎನ್ಕರೇಜ್ ಮಾಡಿ. ಸೊ ನೋಡಿ, ಇವಾಗ ಹೆಸರು ಕಾಳಿನ ಉಸ್ಲಿ ಕೊಟ್ಟಿದ್ದಾರೆ ಗಣೇಶ ದೇವಸ್ಥಾನದಲ್ಲಿ. ಎಂಜಾಯ್ ಮಾಡ್ತೀವಿ ಪ್ರಸಾದನ. ಎಷ್ಟು ಗ್ರೀನ್ ಆಗಿದೆ ನೋಡಿ, ಗ್ರೀನ್ರಿ ಫುಲ್ಲು. ಹಿಂಗೆ ಹೋಗೋಣ ಗೀತಾ, ಹಿಂಗೆ ಹೋಗೋಣ. ಓಕೆ, ಇಲ್ಲಿ ನಿದ್ದೆ ಮಾಡ್ತಿದ್ದಾರೆ. ಮನೇಲಿ ನಿದ್ದೆ ಮಾಡೋಕ್ಕೆ ಟೈಮ್ ಕೊಟ್ಟಿಲ್ಲ ಅಂತ ಇವಾಗ ನಿದ್ದೆ ಮಾಡ್ತಿದ್ದಾರೆ. ನಿದ್ದೆ ಆಯ್ತಾ ಸರ್? ಸರ್ ನಿದ್ದೆ ಆಯ್ತಾ? ಹಾಂ ನೋಡಿ, ಹಿಂಗೆ ನಿದ್ದೆ ಮಾಡಿದ್ರೆ ಹೆಂಗೆ ಸರ್ ನೀವು? ಹಿಂಗೆ ಇಲ್ಲ, ಇಲ್ಲಿ ಪಾರ್ಕ್ ಒಳಗಡೆ ಎಷ್ಟು ಚೆನ್ನಾಗಿದೆ. ಇದು ಇನ್ನೂ ಮೇಂಟೈನ್ ಮಾಡಿದರೆ ಇನ್ನೂ ಚೆನ್ನಾಗಿದೆ. ಪ್ಲ್ಯಾಂಟ್ಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ, ಬಟ್ ಅಲ್ಲಿ ವಾಟರ್ ಫಾಲ್ಗೂ ಕೂಡ ಜಾಗ ಇದೆ. ಅದೆಲ್ಲ ಇನ್ನೂ ಮೇಂಟೈನ್ ಮಾಡಿಲ್ಲ ಅವರು. ವೆಲ್ಕಮ್ ಟು ದೀಪರ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಗೀತಾ ಇವತ್ತು ನಾವು ಎಲ್ಲಿ ಹೋಗ್ತಿರೋದು? ಗಣೇಶ ದೇವಸ್ಥಾನ ಜಯನಗರ್ 4th ಬ್ಲಾಕ್ ಇರುವಂಥ ವಾಹನ ಗಣಪತಿ ಅಂತಲೇ ಫೇಮಸ್ ಆಗಿರೋದು. ಅಲ್ಲಿ ಯಾರೇ ಹೊಸ ಗಾಡಿ ತೊಗೊಂಬಂದು ಅಲ್ಲಿ ಬಂದು ಪೂಜೆ ಮಾಡಿಸ್ತಾರೆ. ಸೊ ಆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಫೇಮಸ್ ದೇವಸ್ಥಾನ ಜಯನಗರ್ 4th ಬ್ಲಾಕಲ್ಲಿ ಗಣೇಶ ದೇವಸ್ಥಾನ ಅಂದರೆ ಆ ದೇವಸ್ಥಾನಕ್ಕೆ ನಾವೀಗ ಹೋಗ್ತಾ ಇದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಹೋಗೋಣ. ಚೈತ್ರ ಕೂಡ ಜಾಯ್ನ್ ಆಗ್ತಾರೆ. ಬನ್ನಿ ಹೋಗೋಣ. ಸೊ ಚೈತ್ರ ಕೂಡ ಜಾಯ್ನ್ ಆಗಿದ್ದಾರೆ. ಗಾಡೀಲಿ ಹೋಗ್ತಾ ಇದ್ದೀವಿ ನಾವು. ಇನ್ನೇನು 1-2 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಸೊ ಜೈನ್ ಟೆಂಪಲ್ ಇದೆ ಜಯನಗರಲ್ಲಿ. ಒಂದ್ಸತಿ ಜೈನ್ ಟೆಂಪಲ್ಗೂ ಕೂಡ ಕರ್ಕೊಂಡು ಹೋಗ್ತೀನಿ ಆಮೇಲೆ ಎಲ್ಲರನ್ನೂ. ಇವಾಗ ಜೈನ್ ಟೆಂಪಲ್ ಆಗಿದ ತಕ್ಷಣ ಮುಂದೆ ಗಣೇಶ ದೇವಸ್ಥಾನ ಬರುತ್ತೆ. ನೋಡಿ, ಕಾಣಿಸ್ತಿರ್ಬೋದು ಆಲ್ರೆಡಿ. ಎಸ್, ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಎವ್ರಿ ಡೇ ಮಾರ್ನಿಂಗು ಗಣೇಶ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ಪ್ರಸಾದ ತೊಗೊಂಡು ಕಾಲೇಜ್ಗೆ ಹೋಗ್ತಿದ್ದೆ. ಸೊ ಕಾಲೇಜ್ ರಿಯೂನಿಯನ್ ಲಾಸ್ಟ್ ಇಯರ್ ಆಯಿತು. ಅವಾಗೆಲ್ಲರೂ ನಾವು ಹೇಳ್ತಾ ಇದ್ದಿದ್ದು ಪ್ರಸಾದ ತೊಗೊಂಡ್ಬಂದು ಕೊಡ್ತಿದ್ಲು ಅಂತ ನೆನಪಿಸ್ಕೋತಾರೆ. ಸೊ ಖುಷಿ ಆಗುತ್ತೆ, ಅಟ್ಲೀಸ್ಟ್ ಆ ರೀತಿ ಎಲ್ಲ ನೆನಪಿಸ್ಕೋತಾರಲ್ಲ ನನ್ನ ಅಂತ. ಸೊ ಚೈತ್ರ ಕೂಡ ಜಾಯ್ನ್ ಆದರು. ಹಾಯ್ ಹೇಳಿ, ಹೇಗಿದ್ದೀರಾ? ಸೂಪರಾ. ಹೇಗೆ ನಡೀತಿದೆ ಜಿಮ್ಮು ಎಲ್ಲ? ನಡೀತಾ ಇದೆ. ಸೊ ಸೂಪರ್ ಆ್ಯಕ್ಟಿವ್ ಇವರು. ಎಲ್ಲ ಕಡೆ ನಾವು ಹೋದಾಗೂ ಬರ್ತಾರೆ. ಒಂದೊಂದ್ಸತಿ ಮಿಸ್ ಆಗ್ತದೆ, ಯಾಕಂತಂದರೆ ಬ್ಯುಸಿ ಇರ್ತಾರೆ. ಎಲ್ಲ ಟೈಮು ಸಿಗೋಕ್ಕಾಗೋದಿಲ್ಲ. ಓಕೆ, ನಾವು ಗಣೇಶ ಟೆಂಪಲ್ ರೀಚ್ ಆಗಿದ್ವಿ. ಮನೆ ಒಳಗಡೆ ಹೋಗೋಣ. ನೋಡಿ, ಕಲರ್ ದರ್ಶನ ಮಾಡಿದ್ದಾರೆ ಗಣೇಶನ. ಚೆನ್ನಾಗಿದೆ. ಪ್ರತಿ ಸರಿನೂ ಗಣೇಶನ ದೇವಸ್ಥಾನಕ್ಕೆ ಬಂದಾಗ ನನಗೆ ತುಂಬಾ ಖುಷಿ ಆಗೋದು ಏನಪ್ಪ ಅಂತ ಅಂದರೆ, ಗಣೇಶನಲ್ಲಿ ಮಾಡಿರುವಂಥ ವಿಭಿನ್ನವಾದ ಅಲಂಕಾರಗಳು. ಪ್ರತಿ ಸತಿ ಬಂದ್ರೂ ಅಷ್ಟೇ ಡಿಫ್ರೆಂಟ್ ಅಲಂಕಾರದಲ್ಲೇ ನಾವು ಆ ಗಣಪನ ದರ್ಶನ ಮಾಡಬಹುದು. ಮತ್ತು ಕಾಲೇಜ್ ಡೇಸಲ್ಲಿ ಬರ್ತಿದ್ದೆ ಕೂಡ ಈ ದೇವಸ್ಥಾನಕ್ಕೆ. ಅದು ಒಂದು ಓಲ್ಡ್ ಮೆಮೊರೀಸ್, ಎಮೋಷನ್ಸ್ ಅಂತ ಹೇಳ್ಬೋದು. ಸೊ ಆವಾಗಿಂದ ಇವಾಗವರೆಗೂ ಬರ್ತಾ ಇದ್ದೀನಿ ಅಂತ ಅಂದರೆ ತುಂಬ ಖುಷಿ ಆಗುತ್ತೆ. ಕೆಲವೊಂದು ಎಲ್ಲ ನಾವು ಹಳೆ ನೆನಪುಗಳನ್ನ ಯಾವತ್ತೂ ಮರಿಬಾರ್ದು, ಮತ್ತು ಕೆಲವೊಂದು ಹೋಗಿರೋ ದೇವಸ್ಥಾನಗಳನ್ನ ಮರಿಬಾರ್ದು. ಇಲ್ಲಿ ಅಶ್ವತ್ಥ ವೃಕ್ಷನ ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ. ಸೊ ಕೆಲವೊಂದಷ್ಟು ನೆನಪುಗಳು ನನಗಿಲ್ಲಿ ತುಂಬಾ ಕಾಡುತ್ತೆ. ಈ ಅಶ್ವತ್ಥ ವೃಕ್ಷದಲ್ಲೇ ಗಣೇಶನ ಮೂರ್ತಿ ಕೂಡ ಆಗಿದೆ. ಸೊ ಅವಾಗ ನೋಡಿದ್ದು ಇವಾಗ ನಿಮ್ಗೆಲ್ಲರೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಕೆ ಖುಷಿ ಆಗುತ್ತೆ ನನಗೆ. ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ ಇವಾಗ ನಾನು. ಗಣೇಶ ದೇವಸ್ಥಾನ ಸುತ್ತಲೂ ಪ್ರದಕ್ಷಿಣೆ ಮಾಡ್ಕೊತಾ ಹೋದರೆ ನಿಮ್ಗೆ ಇಲ್ಲಿ ಕಾಣಿಸ್ಬೋದು, ದೇವಸ್ಥಾನ ಒಳಗೆ ಗರ್ಭಗುಡಿ ಮಾಡಿದ್ದಾರೆ.
ಪ್ರತಿಯೊಂದು ಕಡೆನೂ ನಿಮಗೆ ಇಲ್ಲಿ ಕಲ್ಲಿನ ಕಂಬಗಳನ್ನೇ ಕಾಣಿಸುತ್ತೆ. ಅಂದರೆ ಪುರಾತನ ದೇವಾಲಯ ಫೀಲ್ ಬರುತ್ತೆ. ಏನಕ್ಕೆ ಯಾವಾಗಲೂ ನಾನು ಪುರಾತನ ದೇವಾಲಯ ಅಂತ ಹೇಳ್ತೀನಿ ಅಂತಂದರೆ ಆ ವೈಬ್ಸೇ ಬೇರೆ. ಯಾಕಂದರೆ ಅಷ್ಟು ಪೂಜೆ, ಹವನ, ಹೋಮ ಇವೆಲ್ಲ ಆಗಿರೋವಂಥ ದೇವಾಲಯ ಒಳಗೆ ಬಂದು ಕೂತ್ಕೊಂಡ್ರೆ ನಮ್ಮಲ್ಲಿ ಇರುವಂಥ ಪಾಸಿಟಿವ್ ಎನರ್ಜಿ ಇನ್ನೂ ಹೆಚ್ಚಾಗುತ್ತೆ. ಏನೇನೆಲ್ಲ ನಮಗೆ ಕಷ್ಟಗಳೆಲ್ಲನೂ ದೂರ ಹೋಗುತ್ತೆ. ಯಾವುದೇ ರೀತಿಯ ಕಷ್ಟಗಳೆಲ್ಲ ಅಲ್ಲಿ ಜ್ಞಾಪಕನೇ ಬರಲ್ಲ ಅಂತ ಹೇಳ್ಬೋದು. ಇನ್ನೂ ನಮಗೆ ಆ ಕಷ್ಟಗಳನ್ನ ಎದುರಿಸೋ ಅಷ್ಟು ಶಕ್ತಿ ನಾವು ಅಲ್ಲಿಂದ ದೇವರ ಸನ್ನಿಧಿಯಿಂದ ಪಡ್ಕೊಂಡು ಹೋಗೋದು ಅಂತ ಹೇಳ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಗಣೇಶನ ತೇರು ಇತ್ತು. ಮತ್ತು ಈ ಶಿವಮೂರ್ತಿ ನನ್ನ ಫೇವ್ರೇಟು. ಶಿವಮೂರ್ತಿ ಪ್ರತಿಷ್ಠಾಪನೆ ಟೈಮಲ್ಲೂ ಕೂಡ ನಾನು ಇದ್ದೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಪುಟ್ಟದಾಗಿರುವಂಥ ಒಂದು ನವಗ್ರಹ ಕಲೆ ಇದೆ. ಸೊ ಇಲ್ಲಿ ನವಗ್ರಹ ಪ್ರದಕ್ಷಿಣೆ ಮಾಡಿಕೊಂಡು ಪ್ರತಿಯೊಂದು ಗಣೇಶ ದೇವಾಲಯ ಒಳಗಡೆನೇ ಇದೆ. ನಾವು ಆಚೆ ಹೋಗ್ಬೇಕಂತೇನಿಲ್ಲ, ಎಲ್ಲನೂ ಒಳಗಡೆನೇ ನಾವು ಪ್ರದಕ್ಷಿಣೆ ಮಾಡ್ಕೋಬೋದು, ಕುತ್ಕೋಬಹುದು. ಮತ್ತು ಇಲ್ಲಿ ಯಾವುದೇ ರೀತಿಯಾದ ಅರ್ಚನೆ ಏನೇ ಮಾಡಿಸ್ಬೇಕಾದ್ರೂ ಕೂಡ ಒಳಗಡೆನೇ ಎಲ್ಲ ಟಿಕೆಟ್ ಎಲ್ಲ ಕೊಡ್ತಾರೆ. ಮತ್ತು ಈ ಡೋರಲ್ಲಿರುವಂಥ ಅಷ್ಟಲಕ್ಷ್ಮಿಗಳು ನಂಗೆ ತುಂಬಾ ಇಷ್ಟ ಆಯಿತು. ಪ್ರತಿ ಸುತ್ತಮುತ್ತನೂ ಕೂಡ ಗಣೇಶನಿಗೆ ವಿಭಿನ್ನವಾಗಿ ಅಲಂಕಾರ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಬೆಣ್ಣೆ ಅಲಂಕಾರ, ಸಿಲ್ವರ್ ಕಾಯಿನ್ಸ್ ಅಲಂಕಾರ, ಹೂವಿನ ಅಲಂಕಾರ, ಡ್ರೈ ಫ್ರೂಟ್ ಅಲಂಕಾರ, ಎಲ್ಲ ಅಲಂಕಾರದ ಫೋಟೋಗಳನ್ನ ಕೂಡ ಅಲ್ಲಿ ಹಾಕಿದ್ರು. ಇವತ್ತಿನ ಪ್ರಸಾದ ಬಂದು ಹೆಸರು ಕಾಳು ಹುಸ್ಲಿನ ಕೊಟ್ಟಿದ್ರು. ಸೊ ತುಂಬಾನೇ ಒಳ್ಳೇದು ಹೆಸರು ಕಾಳು ಹುಸ್ಲಿ, ನಾವು ಎಂಜಾಯ್ ಮಾಡಿದ್ವಿ. ಇವಾಗ ಹೆಸರು ಕಾಳಿನ ಹುಸ್ಲಿ ಕೊಟ್ಟಿದ್ದಾರೆ ಗಣೇಶ ದೇವಸ್ಥಾನದಲ್ಲಿ. ಎಂಜಾಯ್ ಮಾಡ್ತೀವಿ ಪ್ರಸಾದನ. ಗಣೇಶ ಸ್ವಾಮಿ ದರ್ಶನ ಆಯಿತು. ಇವಾಗ ನಾವು ಜೈನ್ ಟೆಂಪಲ್ಗೆ ಹೋಗೋಣ ಅಂತ ಗಾಡಿ ತಿರ್ಸ್ಕೊಂಡು ರೆಡಿ ಆಗಿದ್ದೀವಿ. ಜೈನ್ ಟೆಂಪಲ್ಗೆ ಹೋಗಬೇಕು. ಒಂದೇ ನಿಮಿಷ ಗೀತಾ ಬಂದೆ. ಗಣೇಶ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಆನ್ ದ ವೇ ಟು ಜೈನ್ ಟೆಂಪಲ್. ಇಲ್ಲೇ ಇರೋದಲ್ಲ, ನಾನು ಬರ್ತಾ ತೋರಿಸಿದ್ನಲ್ಲ ಅದೇ ಜೈನ್ ಟೆಂಪಲ್ಗೆ ಇಲ್ಲಿ ಬಂದು ರೀಚ್ ಆದ್ವಿ. ಇಲ್ಲಿ ಜಯನಗರಲ್ಲಿರೋ ಜೈನ್ ಟೆಂಪಲ್ಗೆ ನಾವು ಫಸ್ಟ್ ಟೈಮ್ ಬರ್ತಿರೋದು. ಸೊ ನೋಡೋಣ ಹೇಗಿದೆ ಅಂತ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ಚೆನ್ನಾಗಿದೆ. ನೋಡೋಣ ಒಳಗಡೆ. ಗೊತ್ತಿಲ್ಲ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ, ವಿಲ್ ಟ್ರೈ. ಸೊ ಯಾವಾಗ ಇಲ್ಲಿ ವಾಕ್ ಮಾಡ್ತಿದ್ವಿ, ಇವತ್ತು 1/2 hour ಇಲ್ಲಿ ವಾಕಿಂಗ್ ಆಯಿತು. ನೆಕ್ಸ್ಟು ವಾಕಿಂಗ್ ಮಾಡ್ತಿರೋದು ಈ ಕಿತ್ತೂರು ಚೆನ್ನಮ್ಮ ಸ್ಟೇಡಿಯಂ ಪಕ್ಕದಲ್ಲಿರೋ ಪಾರ್ಕಲ್ಲಿ ಹೋಗಿ ವಾಕ್ ಮಾಡೋಣ ಅಂತ. ಸೊ ಇಲ್ಲಿ ಒಳಗಡೆಯಿಂದನೇ ಹೋಗ್ತಾ ಇದ್ದೀವಿ ನಾವು ಇವಾಗ. ಸೊ ಬ್ಯಾಕ್ ಗೇಟಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಪಾಪ್ಕಾರ್ನ್ಸ್ ಇದೆ. ಸೊ ಅದಾದಮೇಲೆ ನೆಕ್ಸ್ಟು ಗೇಟೇ ಪಾರ್ಕ್ ಗೇಟ್ ಬರುತ್ತೆ. ಪಾರ್ಕ್ ಬಂದೇ ಬಿಟ್ವಿ ನಾವು. ಸಾಕಷ್ಟು ಗಾಡಿಗಳು ಓಡಾಡ್ತಿದೆ ಇವಾಗ ಈ ರೋಡಲ್ಲಿ. ಓ ವಾವ್, ನಾವು ಬಂದಿದ ತಕ್ಷಣ ಲೈಟ್ಸ್ ಆನ್ ಆಯಿತು. ಲಕ್ಷ್ಮೀ ಕಪ್ಪಡಮ್ಮ. ಗ್ರೀನ್ ಆಗಿದೆ, ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಎಷ್ಟು ಗ್ರೀನ್ ಆಗಿದೆ ನೋಡಿ, ಗ್ರೀನ್ರಿ ಫುಲ್ಲು. ಹಿಂಗೆ ಹೋಗೋಣ ಗೀತಾ, ಹಿಂಗೆ ಹೋಗೋಣ. ಓಕೆ, ಮನೇಲಿ ನಿದ್ದೆ ಮಾಡಕ್ ಟೈಮ್ ಕೊಟ್ಟಿಲ್ಲ ಅಂತ ಇವಾಗ ನಿದ್ದೆ ಮಾಡ್ತಿದ್ದಾರೆ. ನಿದ್ದೆ ಆಯ್ತಾ ಸರ್? ಸರ್ ನಿದ್ದೆ ಆಯ್ತಾ? ನೋಡಿ ಸಂಜೆ ಹೊತ್ತು ನಿದ್ದೆ ಮಾಡ್ತಾರೆ ಇವರು. ನೋಡಿ ಹಿಂಗೆ ನಿದ್ದೆ ಮಾಡಿದ್ರೆ ಹೆಂಗೆ ಸರ್ ನೀವು? ಹಿಂಗ್ ನಿದ್ದೆ ಮಾಡಿದ್ರೆ ಹೆಂಗೆ? ಸದ್ಯ ಧ್ಯಾನ ಮಾಡ್ತಿದ್ದೆ ಅಂತ ಹೇಳಿಲ್ಲ. ಆಯ್ತಾ ವಾಕಿಂಗು? ಇಲ್ಲ, ಸ್ಲೀಪಿಂಗ್, ರೆಸ್ಟ್ ಮಾಡ್ತಿದ್ರಾ? ಓಕೆ ಸರಿ ಸರ್, ನಾವು ವಾಕ್ ಮಾಡ್ತಿದ್ವಿ. ಇಲ್ಲಿ ಸ್ವಿಮ್ಮಿಂಗ್ PM ಸ್ವಿಮ್ಮಿಂಗ್ ಹಾಲ್ ಆ ಕಡೆ ಪಕ್ಕದಲ್ಲಿ. ಇಲ್ಲ ಇಲ್ಲಿ ಪಾರ್ಕ್ ಒಳಗಡೆ ಎಷ್ಟು ಚೆನ್ನಾಗಿದೆ. ಇದು ಇನ್ನೂ ಮೇಂಟೈನ್ ಮಾಡಿದರೆ ಇನ್ನೂ ಚೆನ್ನಾಗಿದೆ. ಪ್ಲ್ಯಾಂಟ್ಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ, ಬಟ್ ಅಲ್ಲಿ ವಾಟರ್ ಫಾಲ್ಗೂ ಕೂಡ ಜಾಗ ಇದೆ. ಅದೆಲ್ಲ ಇನ್ನೂ ಮೇಂಟೈನ್ ಮಾಡಿಲ್ಲ ಅವರು. ನೀರು ಬಿಟ್ಟಿದ್ದು ನಾವು ನೋಡೇ ಇಲ್ಲ ಇದುವರೆಗೂ. ನೋಡ್ಬೇಕು ಅಂದ್ಕೊಂಡಿದ್ದೀವಿ, ನೋಡೋಣ ಹೆಂಗಾಗತ್ತೆ. ಇವಾಗ ಲೈಟ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಚೆನ್ನಾಗಿದೆ ಆ್ಯಕ್ಚುಲಿ ಪಾರ್ಕು.
ಪಕ್ಕದಲ್ಲೇ PN ಸ್ವಿಮ್ಮಿಂಗ್ ಸೆಂಟರ್ ಇದೆ. ಅಲ್ಲಿ ನೀರು ಸೌಂಡ್ ಬರ್ತದೆ, ನೀರು ಸ್ವಿಮ್ ಮಾಡ್ತಾ ಇದ್ದಾರಲ್ಲ ಅವರು. ಸೊ ಚೆನ್ನಾಗಿದೆ ಇಲ್ಲಿ ಈ ಪಾರ್ಕು. ಮೇಂಟೆನೆನ್ಸ್ ಇನ್ನೂ ಚೆನ್ನಾಗಿ ಮಾಡಿಬಿಟ್ರೆ ಜನ ಜಾತ್ರೆ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಎಲಿಫೆಂಟ್ ಇಟ್ಟಿದ್ದಾರೆ ನೋಡಿ, ತುಂಬ ಹಳೇದಾಗ್ಬಿಟ್ಟಿದೆ, ಬಟ್ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಪ್ಲ್ಯಾಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ನೀರೆಲ್ಲ ಹಾಕ್ಬಿಟ್ಟವರು. ಸೊ ಇದು ಒಂದು ಬ್ರಿಡ್ಜ್ ಹಾಗೆ, ಕೆಳಗಡೆನೂ ವಾಟರ್ಗೆಲ್ಲ ಹೋಗೋಕ್ಕೆಲ್ಲ ಮಾಡಿದ್ದಾರೆ, ನೀರು ಹೋಗೋಕ್ಕೆಲ್ಲ. ಬಟ್ ನೀರೆಲ್ಲ ಬಿಟ್ಟಿಲ್ಲ ಅವರು, ಸುಮಾರು ವರ್ಷನೇ ಆಯಿತು ನೀರೆಲ್ಲ ಅವರು ಸ್ಟಾಪ್ ಮಾಡಿ ಬಿಡೋದನ್ನ. ಸೊ ಹೀಗಿದೆ ನೋಡಿ ಈ ರೀತಿ. ಸೊ ಇದನ್ನು ಪಾಂಡ್ ಅಂತಾರೆ ಅನಿಸುತ್ತೆ, ಮಿನಿ ಪಾಂಡು ನೋಡಿ. ಇದು ಎಷ್ಟು ಚೆನ್ನಾಗಿದೆ, ನೀರು ಬಿಟ್ಟಿದೆ, ಇನ್ನೂ ಬ್ಯೂಟಿಫುಲ್ ಆಗಲ್ವಾ ಗೀತಾ? ಸಖತ್ತಾಗಿ ಕಾಣಿಸಿದೆ. ಅದೇ ಹಾರ್ಸ್ ಮೇಲೆ ಮಕ್ಕಳು ಕೂತಿರೋ ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ. ಆ್ಯಕ್ಚುಲಿ ನೇಚರಲ್ಲಿ ಮಕ್ಕಳು ಆ ಥರ ಎಲ್ಲ, ಜಿರಾಫ್ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಇನ್ನು ಪೇಂಟಿಂಗ್ ಮಾಡಿ ನೀಟಾಗಿಟ್ಟು ಚೆನ್ನಾಗಿರುತ್ತೆ. ಉಯ್ಯಾಲೆ ಎಲ್ಲನೂ ಇದೆ. ಎಷ್ಟು ಉದ್ದ ಇದೆ ನೋಡಿ ಜಿರಾಫೆ. ಸೊ 1 ರೌಂಡ್ ಬಂದ್ವಿ ನಾವು, 1 ರೌಂಡ್ ವಾಕ್ ಆಯಿತು. ನಿಜವಾದ ಮಕ್ಕಳು ಕೂತಿರಂಗಿಲ್ಲ ಹಾಗೆ ಫೀಲ್ ಆಗುತ್ತೆ. ಇನ್ನೂ ಚೆನ್ನಾಗಿ ಬೆಳಕಲ್ಲಿ ಇನ್ನೂ ಚೆನ್ನಾಗಿರೋದು. ನೆಕ್ಸ್ಟ್ ಟೈಮ್ ಮತ್ತೆ ವಾಕ್ ಬರ್ತೀವಲ್ಲ ಆವಾಗ ಮಾಡೋಣ ಬ್ಲಾಗ್. ಇವತ್ತು 6:30 ಮೇಲೆ ಹೆಂಗಿರುತ್ತೆ ಅಂತ. ವಾಕ್ ಮಾಡ್ತಾ ಇದ್ದೀವಿ, ಫೋನ್ ನೋಡಿಕೊಂಡು ಮಾತಾಡಿಕೊಂಡು. ಸೊ ಇವತ್ತಿನ ದಿನ ಹೇಗಿತ್ತು ಅಂತ ಅಂದರೆ, ಜಿಮ್ನಾಸ್ಟಿಕ್ಸ್ ಬಂದಾದಮೇಲೆ ಅಂಕಲ್ ಹತ್ರ ಮಾತಾಡಿದ್ವಿ, ಜಿಮ್ನಾಸ್ಟಿಕ್ ಟ್ರೈನರ್ ಸರ್ ಹತ್ರ ಮಾತಾಡಾದ್ಮೇಲೆ ಏನೋ ಒಂದು ಸತಿ ಸ್ಟಾರ್ಟಿಂಗ್ ಬಂದಾಗ ಒಂದು ವಿಶ್ ಮಾಡೋದು ಒಂಥರ ಖುಷಿ ಅನಿಸುತ್ತೆ. ಸೊ ವಿಶ್ ಮಾಡಾದಮೇಲೆ ಫ್ರೆಂಡ್ಸ್ ಎಲ್ಲ ಹಾಯ್ ಅಂದ್ಕೊಂಡು, ಏನು ಅಡುಗೆ ಮಾಡಿದ್ವಿ ಇವತ್ತು, ನೆಕ್ಸ್ಟ್ ನೈಟ್ ಅಡುಗೆ ಆಯಿತಾ, ಈ ಥರ ಎಲ್ಲ ಮಾತಾಡಿಕೊಂಡು ಕುತ್ಕೊಂಡಿದ್ವಿ. ಅದಾದಮೇಲೆ ವಾಕಿಂಗ್ ಮಾಡಿದ್ವಿ. ವಾಕಿಂಗ್ ಆದಮೇಲೆ ನೆಕ್ಸ್ಟು ಗಣೇಶ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಗಣೇಶ ದೇವಸ್ಥಾನಕ್ಕೆ ಹೋದ್ವಿ. ಆಮೇಲೆ ಜೈನ್ ಟೆಂಪಲ್ ಇದೆಯಲ್ಲ ಅಂತ ಜೈನ್ ಟೆಂಪಲ್ಗೂ ಹೋಗ್ಬಿಟ್ಟು ಬಂದ್ವಿ. ಅಲ್ಲಂತೂ ತುಂಬ ರಿಸ್ಟ್ರಿಕ್ಷನ್ಸು, ಫೋನ್ ಎತ್ತಕ್ಕೆ ಬಿಡ್ತಿಲ್ಲ, ಬ್ಯಾಗ್ ಕೂಡ ಆಚೆನೇ ಇಟ್ಬಿಟ್ಟು ಹೋಗಬೇಕು ಅಲ್ಲೇ. ಸೊ ಆಚೆ ಮಾತ್ರ ಜೈನ್ ಟೆಂಪಲ್ನ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ ನಾನು. ಓಕೆ, ಅದಾದಮೇಲೆ ಮತ್ತೆ ವಾಪಸ್ ಪಾರ್ಕಿಗೆ ಬಂದ್ವಿ. ಅದಾದಮೇಲೆ ಜೈನ್ ಟೆಂಪಲ್ ಎಲ್ಲ ಮುಗಿಸ್ಕೊಂಡ್ಬಂದಮೇಲೆ ಚೈತ್ರ ಅವ್ರು ಅಥ್ಲೆಟಿಕ್ಸ್ ಹೋದರು, ಅವ್ರ ಮಗನ ಕರ್ಕೊಂಡು ಹೋಗಿ ಟೈಮ್ ಆಗುತ್ತೆ ಅಂತ ಮನೆಗೆ. ಸೊ ಚೈತ್ರನಿಗೆ ಬಾಯ್ ಹೇಳ್ತಾ ನಾವು ಈ ಕಡೆ ಜಿಮ್ನಾಸ್ಟಿಕ್ಸ್ ಹತ್ರ ಒಳಗೆ ಬಂದು ಆ ಕಡೆ ಪಕ್ಕದಲ್ಲಿ ಬ್ಯಾಕ್ ಗೇಟಿಂದ ಈ ಪಾರ್ಕಿಗೆ ಬಂದ್ವಿ. ವಾಕ್ ಮಾಡೋಣ ಇನ್ನೊಂದು ಸ್ವಲ್ಪ ಹೊತ್ತು. ಪಾರ್ಕಲ್ಲಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಮರ ಗಿಡ ಎಲ್ಲ ನೋಡಿಕೊಂಡು. ಸೊ ಈ ಪಾರ್ಕ್ ನಮ್ಗೆ ತುಂಬ ಇಷ್ಟ, ಹತ್ತಿರದಲ್ಲಿ. ಸೊ ಹಾಗೆ ವಾಕ್ ಮಾಡಿಕೊಂಡು ನಿಮ್ಮ ಹತ್ರ ಮಾತಾಡಿಕೊಂಡು ಇದ್ದೀವಿ ನಾವು ಇವತ್ತು. ಸೊ ಅಷ್ಟೇ, ಇವತ್ತಿನ ದಿನ ಹೀಗೆ ಹೋಯಿತು. ಮತ್ತು ಗೀತಾ, ಇನ್ನೇನು ಸಮಾಚಾರ? ಇನ್ನೊಂದು ವೀಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್ ಬಾಯ್. ನನ್ನ ಫೇಸ್ ಕ್ಲಿಯರ್ ಆಗಿಲ್ಲ ಈ ಕಡೆ, ಯಾಕಂದರೆ ಫುಲ್ ಡಾರ್ಕ್ ಇದೆ. ಎಲ್ಲಿ? ಈ ಕಡೆ ಬರುತ್ತೆ. ಬನ್ನಿ ಗೀತಾ, ಈ ಕಡೆ ಇಲ್ಲಿ ಚೆನ್ನಾಗಿದೆ, ನಿಂತ್ಕೊಳ್ಳಿ. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಪರಾಯ್ಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಮೈ ವಾಟ್ಸಪ್ ನಂಬರ್ 99163377 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.